ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಸಂಡೇ ವಿಡಿಯೋ ಆಗಿರುತ್ತೆ. ಸಂಡೇದು ಬ್ಲಾಗ್ ಇದು. ನಾವೆಲ್ಲ ಸಂಡೇ ಮಾರ್ನಿಂಗೇ ಎಲ್ಲ ಹೊರಗಡೆ ಹೊಂಟಿದ್ದೀವಿ. ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿ, ನಮ್ಮಮ್ಮ, ನನ್ನ ಮಗ ಮತ್ತು ಅವ್ರ ಹಸ್ಬೆಂಡು, ನನ್ನ ತಂಗಿಯವ್ರ ಹಸ್ಬೆಂಡು ಅವರೆಲ್ಲ ನಾವು ಎಲ್ಲ ಹೊರಗಡೆ ಹೊಂಟಿದ್ದೀವಿ. ಎಲ್ಲಿ ಅಂದರೆ ಚಿಕ್ಕಮಂಗ್ಳೂರಲ್ಲಿರೋ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ದೇವಸ್ಥಾನ. ಅದು ಕಡೂರಲ್ಲಿ ಬರುತ್ತೆ. ಅಲ್ಲಿಗೆ ಹೊರಟಿದ್ವಿ. ಅಲ್ಲಿ ನಮ್ಮ ಮಮ್ಮಿ ಒಂದು ಹರಕೆ ಮಾಡ್ಕೊಂಡು ಬಂದಿದ್ದರು. ಅದನ್ನು ತೀರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ನನ್ನ ಮಗ ಪಾಪ ಇನ್ನೂ ಮಲಗಿದ್ದಾನೆ. ತುಂಬ ಬೆಳಗ್ಗೆನೇ ಹೋಗಿದ್ವಿ. ಒಂದು 7 o'clock ಬ್ಯಾಂಗ್ಳೂರನ್ನ ಬಿಟ್ಟಿದ್ವಿ. ಆಲ್ಮೋಸ್ಟ್ ತುಂಬ ದೂರನೇ ಇದೆ. ಚಿಕ್ಕಮಂಗ್ಳೂರು ಅಂದರೆ ಆಲ್ಮೋಸ್ಟ್ ನಮಗೆ 250 ಕಿಲೋಮೀಟರ್ಸ್ ಮೇಲೆ ಆಗಿತ್ತು. ಟ್ರಾವೆಲಿಂಗೇ ಒಂದು 4 hours ಮೇಲೆ ಟ್ರಾವೆಲಿಂಗ್ ಆಗೋಯಿತು. ಸೊ ಟಿಫನೆಲ್ಲ ಮುಗಿಸ್ಕೊಂಡು ಮತ್ತೆ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ಯಾವ ಥರ ಇದೆ ಅಂದರೆ, ಒಂದು ಹಳ್ಳೀಲಿ ತೋಟ ಇರುತ್ತಲ್ಲ, ತೋಟದಲ್ಲಿ ಇರೋ ದೇವಸ್ಥಾನ. ಆ ದೇವಸ್ಥಾನ ಹೇಗಿದೆ ಅಂತ ಅಂದರೆ, ಮೊದಲು ದೇವಸ್ಥಾನ ತುಂಬ ಚಿಕ್ಕದಿತ್ತಂತೆ. ಅದಕ್ಕೆ ಗುಡಿ ಗೋಪುರ ಏನೂ ಇರಲಿಲ್ಲ ಅಂತೆ. ಇವಾಗ ರೀಸೆಂಟಾಗಿ ಅದಕ್ಕೆ ದೇವಸ್ಥಾನ ಥರ ಕಟ್ಟಿದ್ದಾರೆ. ಸೊ ಅದು ತುಂಬ ಒಳಗಡೆ ಹೋಗಬೇಕು. ನಾವಿನ್ನೇನು ಹತ್ತತ್ರ ರೀಚ್ ಆಗಿದ್ದೀವಿ. ಸ್ವಲ್ಪ ದೂರನೇ ಇದೆ ಇನ್ನೇನು ದೇವಸ್ಥಾನ. ನಾನು ಹೋಗಿರಲಿಲ್ಲ. ನಾನು ಹೋಗಿದ್ದು ಫಸ್ಟ್ ಟೈಮು. ನಮ್ಮ ಮಮ್ಮಿ ಹೋಗಿದ್ದರು. ಅದಕ್ಕೆ ಈ ಸಲ ನಾನು ಬರ್ತೀನಿ ಅಂತ ನಾನು ಹೊರಟಿದ್ದೀನಿ. ಹೇಗಿದೆ ಅಂತ ನಾನು ನೋಡಬೇಕಿತ್ತು ದೇವಸ್ಥಾನನ. ಇನ್ನೇನು ಹೊರಟ್ವಿ. ನೋಡಿ, ಒಳಗಡೆ ತೋಟದ ಒಳಗಡೆ ಇದೆ ಅದು ದೇವಸ್ಥಾನ. ಆ ಕಡೆ ಈ ಕಡೆ ಅಂತೂ ರೋಡ್ ಒಂಚೂರು ಚೆನ್ನಾಗಿಲ್ಲ. ತೋಟದ ಒಳಗಡೆ ರೋಡ್ ಇನ್ನು ಹೆಂಗಿರುತ್ತೆ ಹೇಳಿ? ರೋಡ್ ಹಿಂಗೆ ಇರುತ್ತೆ, ಫುಲ್ ಮಣ್ಣು ರೋಡು. ಅದರಲ್ಲೇ ಹೋದ್ವಿ. ತುಂಬ ಪವರ್ಫುಲ್ ದೇವರಂತೆ. ನಾವು ಗೂಗಲೆಲ್ಲ ಕೂಡ ಸರ್ಚ್ ಮಾಡಿದ್ರೆ ದೇವಸ್ಥಾನದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸು ಕೂಡ ಸಿಗುತ್ತೆ. ಸೊ ನಾವಿನ್ನೇನು ಬಂದು ಇಳಿದು ದೇವಸ್ಥಾನ ಹತ್ರಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅದು ಕಾಲ್ದಾರಿ ಹೇಗಿದೆ ಅಂದರೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ವಯಸ್ಸಾದವ್ರು ಅಂತ ಅದು ಮಧ್ಯ ಎಲ್ಲ ಇಳ್ದೆಲ್ಲ ಹೋಗೋಕ್ಕಾಗಲ್ಲ. ನೋಡಿ, ಸುತ್ತ ಗಿಡ ಮರ ಈ ಥರನೇ ಇದೆ. ಮತ್ತು ನೀರು ಒಳಗಡೆ ಇಳಿದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಎಲ್ಲ ನೋಡಿ, ಎಷ್ಟು ಜನ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಥರ ನೀರು ಕಾಣಿಸ್ತಿದೆಯಲ್ಲ ಅಲ್ಲಿ, ಅದರೊಳಗಡೆ ಇಳಿದು ನಾವು ಮತ್ತೆ ಆ ಕಡೆ ಹತ್ಕೊಂಡು ಕ್ರಾಸ್ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಸಾಹಸ ಮಾಡಿ ನೆಡ್ಕೊಂಡು ಹೋಗ್ಬಿಟ್ಟೆ. ವೀಡಿಯೋ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ ಅದರಲ್ಲಿ ನೆಡ್ಕೊಂಡು ಹೋಗುವಾಗ. ಆಮೇಲೆ ಆಪೋಸಿಟ್ ಹೋದ್ಮೇಲೆ ವೀಡಿಯೋ ಮಾಡಿದೆ. ನೋಡಿ, ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾಯಿದ್ದಾರೆ. ತುಂಬ ನೀರಿಲ್ಲ, ಆದರೆ ಅದು ಜಾರುತ್ತೆ. ತುಂಬ ಮಣ್ಣು ಸಖತ್ ಇದಾಗಿದೆ. ಸೊ ಜಾರುತ್ತೆ ನೋಡಿ, ಅಲ್ಲೇ ಕಾಣಿಸ್ತಿದೆ ನೋಡಿ, ಅದೇ ದೇವಸ್ಥಾನ ಸೈಡಲ್ಲಿ. ಸಿಸ್ಟರ್ ವಿಡಿಯೋ ಮಾಡ್ತಿದ್ಲು. ಈ ಕಡೆ ನೋಡು ನೀನು ತಾನೇ ಬರಬೇಕು ವಿಡಿಯೋದಲ್ಲಿ ಅಂತ ಕಾಲು ಎಳಿತಾ ಇದ್ಲು. ಸೊ ಹಾಗೆ ಬಂದ್ವಿ. ಅಲ್ಲಿ ಬ್ಲೂ ಕಲರ್ ಮತ್ತು ಅಂಚಲ್ಲಿ ಇದೆ ಅಲ್ಲ, ಅದೇ ದೇವಸ್ಥಾನ. ಅದ್ರ ಒಳಗಡೆ ಹೋಗಬೇಕು ನಾವು. ಅಲ್ಲಿ ನೋಡಿ, ಒಂದು ಪುಟ್ಟ ನಾಯಿ ಮರಿ ಹೇಗೆ ಬರ್ತಾಯಿದೆ ಹಿಂದೆ ಅಂತ. ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಮೊಬೈಲ್ನೆಲ್ಲ ತೊಗೊಂಡೋಗಿ ಫೋಟೋಸ್ ಎಲ್ಲ ಹೊಡ್ಕೊಳ್ಳೋಂಗಿಲ್ಲ ಅಂತ ಹಾಕಿದರು. ಸೊ ಅದಕ್ಕೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮ್ಗೆ ಏನು ಬೇಕೋ ಅದನ್ನು ಕೇಳಿಕೊಂಡು ಬರೋಣ ಅಂತ ಇಷ್ಟೇ ಶೂಟ್ ಮಾಡಿದ್ದು. ಆಮೇಲೆ ಆಚೆ ಬಂದಮೇಲೆ ಮತ್ತೆ ಶೂಟ್ ಮಾಡ್ಕೊಂಡಿದ್ದೀನಿ. ಈ ದೇವಸ್ಥಾನ ಹೇಗಿದೆ ಅಂದರೆ, 2 ಕಲ್ಲಲ್ಲಿ ಅಲ್ಲೇ ಉದ್ಭವ ಆಗಿರೋ ದೇವಸ್ಥಾನ ಅಂತೆ. ತೋಟದಲ್ಲಿ ಉದ್ಭವ ಆಗಿರೋ ದೇವಸ್ಥಾನನ ಅಲ್ಲಿಂದ ತೆಗೆದು ಇವಾಗ ಹೊಸ ಜಾಗಕ್ಕೆ ಅಲ್ಲಿ ಕಟ್ಟಿದಾರಲ್ಲ, ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ. ಇದು ಮೂರ್ತಿ ಥರ ಏನೂ ಇಲ್ಲ ಇದಕ್ಕೆ. ಇದು ಕಲ್ಲಲ್ಲಿ ಉದ್ಭವ ಆಗಿರೋ ದೇವಸ್ಥಾನ ಅಂತ, ಅಲ್ಲೇ ಉದ್ಭವ ಆಗಿರೋದು. ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಕೋರಿಕೆನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಈಗ ನನ್ನ ಮಗ ನೋಡಿ ಆಚೆ ಬಂದು ಹೇಗೆ ಆಟಾಡ್ತಿದ್ದಾನೆ ಅಂತ. ಈಗೊಂದು ಫೋಟೋನು ಕೂಡ ಹಾಕಿದ್ದೆ ಅಲ್ಲ, ಅದೇ ದೇವರು. 2 ದುರ್ಗಾ ಪರಮೇಶ್ವರಿ ಇದೆಯಲ್ಲ, ಅದೇ ದೇವರು ಕಾಣಿಸ್ತಿರೋದೇ ದೇವಸ್ಥಾನ. ನನ್ನ ಮಗನ ಜೊತೆ, ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ನೆಲ್ಲ ತಕ್ಕೊಂಡು ಇನ್ನೇನು ಹೊರಡೋಣ ಅಂತ ಡಿಸೈಡ್ ಆದ್ವಿ. ನಾವು ಆಲ್ಮೋಸ್ಟ್ ಬಿಡೋಷ್ಟರಲ್ಲಿ 1 o'clock ಆಗಿದ್ವಿ. ಇನ್ನು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 5 o'clock ಆಗಿಬಿಡುತ್ತೆ. ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಇವತ್ತು ನಾವು ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ದೇವಸ್ಥಾನ ಅಂತ. ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಊರ ಹತ್ರ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ. ತುಂಬ ಪವರ್ಫುಲ್ ದೇವ್ರಂತೆ.
ನೀವು ಕೇಳ್ಕೊಂಡಿದ್ದು ಆಗ್ಬೋದೇನೋ. ಸೊ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.